ಅದು ಕೂಡ ತಪ್ಪಿದೆ. ಈಗ ವಾಪಸ್ ತಗೊಂಡ್ರಿ. ಈಗ ಒಂದು ತರಾತುರಿಯಲ್ಲಿ ಇವತ್ತಿನ ದಿವಸ ಒಂದು ಆದೇಶವನ್ನು ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದ್ದು ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ನ ತೊಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಇದು ಸುಸೂತ್ರವಾಗಿ ಎಷ್ಟು ತೊಂದರೆ ಪಾಪ, ಎಷ್ಟು ಜನ ತೊಂದರೆ. ನಾನು ಬೆಳಗಾವಿ ಫ್ಲೈಟಿಗೆ ಬರತ್ತಿದ್ದೆ, ಸುಮ್ಮನೆ ನಮ್ಮ ಏನೋ ಅಂದರು, ಏನು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡ ಹೋದು ಸುಮ್ಮನೆ ಕಾರಣ ಬರೀತಾನೆ ಬಂದಿನಿ. ಇಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಮುಂದೆ ಇರ್ತಿರ್ಲಿಲ್ಲ. ನಾನು ಬೆಳಗ್ಗೆ ಬಿಡಬೇಕಾಗಿತ್ತು. ಭಾಳ ಇವತ್ತಿನ ದಿವಸ ಇದು ಕೇಂದ್ರ ಸರ್ಕಾರ ನಿಲುವುಗಳು ಈಗ ವಿಡ್ರಾ ಮಾಡಿದ್ರು. ಯಾಕೆ ಮಾಡಿದ್ರಪ್ಪ ವಿಡ್ರಾ? ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನು ಅವರ್ಸು ಟು ವರ್ಕಿಂಗ್ ಅವರ್ಸು ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂಥದ್ದು ಆಗಬಾರ್ದು. ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತಲ್ಲ, ಎಲ್ಲ ತಿಳಿಸಿ ಹೇಳಿ. ಅವ್ರ ಪೈಲಟ್ಸನ್ನು ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ತಿಳ್ಕೊಂಡು ಮಾಡಬೇಕಲ್ಲ. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗೌರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನಾರು ಅನುಕೂಲತೆ ಆಯಿತು. ಬಸ್ ಸ್ಟ್ಯಾಂಡ್ ಅದಂಗೆ ಆಗಿದ್ದು ಪಾಪ. ಏರ್ಪೋರ್ಟ್ನಾಗ ಕೆಳಗೆ ಕೂತು ಊಟ ಮಾಡ್ತಾವೆ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ನಾಗ ಕೊಟ್ರು. ಹಾಂ, ಯಾವ ಪರಿ ಅದು ಇದೇ ಅಚ್ಚೇ ದಿನ. ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀವು ಇದ್ದಿದ್ದಿಲ್ಲ ಸರ್, ಅವಾಗ ಕೂಡ ಈಗ ಜಾರಕಿಹೊಳಿ ಅವರು ಕೂಡ ಭೇಟಿಯಾಗಿದ್ದರು. ನೀನು ನನಗೂ ಭೇಟಿಯಾಗಿದ್ರು. ಏನೇನು? ಹಾಂ, ನಾನು ಅದಕ್ಕಿಂತ ಮೊದಲು ಭೇಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು. ಏನು ತಪ್ಪದ? ಅಲ್ಲ, ಈ CM ಗದ್ದುಗೆ ಗುದ್ದಾಟ ಆದಮೇಲೆ ಭೇಟಿಯಾಗೋದು ಒಂದು ಸ್ವಲ್ಪ ವ್ಯತ್ಯಾಸ ಅಂದರೆ ಈಗ ಭೇಟಿ ಆಗಬಾರ್ದು ಅನ್ನಂಗಾಯ್ತು. ಈಗ ಮೊನ್ನೆ ನನಗೆ 3 ಕೆಲಸ ಇದ್ದು. ಒಂದು ಬಬಲೇಶ್ವರದ ನಂದೊಂದಿದ್ದು, ನಮ್ಮ ಕಟ್ಟಕೊಂಡವ್ರದ್ದು ನಿನ್ನೆ ಕ್ಯಾಬಿನೆಟ್ನ ಪಾಸ್ ಆಯಿತು. ನಮ್ಮ ಚರ್ಚಂದು, ನಿಮ್ಮ ಸ್ಕಾಡದ್ದು, ಆಮೇಲೆ ಅವ್ರದ್ದೊಂದು ಇನ್ನೊಂದು ಕಟ್ಟಕೊಂಡವ್ರದ್ದು ಕೆನಲ್ ಅದನ್ನೀಕರಣ ಐತಿ. ಆ 3 ಹೋಗಿ ಆ ಡೇಟಿಗೆ ಬರ್ಸಿದ್ದೀನಿ. MB ಪಾಟೀಲ್ ನಾನು ಮುಚ್ಚಿ ಮನೆ ಹೋಗಿದ್ದೀವ, ಸೀದಾ ಅವ್ರ ಮನೆಗೆ ಹೋಗಿದ್ದೀವಿ. ದೀಪಾವಳಿ ಇತ್ತು, ಗಿಫ್ಟು ಕೊಟ್ಟಿವಿ, ನಿಮಗೂ ಕೊಟ್ಟಿವಿ, ಅವ್ರಿಗೂ ಕೊಟ್ಟಿದ್ದೀವಿ. ಕೊಟ್ಟಾರಲ್ಲ ನಿಮ್ಗೆ? ಅನ್ಕೋತೀನಿ ನಮ್ಮ ಮಾತಿಂದಾಳೆ ಕೊಟ್ಟಿಲ್ಲ ನಮ್ಗೆ ಅಂತಂದ್ರೆ ಕೊಟ್ಟು ಗಿಫ್ಟ್ ಕೊಟ್ಟು ಇದು ಮಾಡಿ ಅವರು ಫೋಟೋ ಹೊಡೆದ್ರು. ಅಲ್ಲೇ ತಿಂದರು, ತೆಗೆದು ಅಲ್ಲೇ ತಿಂದೇ ಬಿಟ್ರು ಅವರು. ನಮ್ಮ ಮನೆಗೆ ಹೆಣ್ಮಕ್ಳಿಲ್ಲ, ಈಗ ಮತ್ತೆ ಹೆಣ್ಮಕ್ಳು ಬಂದ್ರೆ ಸ್ವೀಟ್ ತಿನ್ನಕ್ಕೆ ಬಿಡಂಗಿಲ್ಲ ಅಂತ ಹೇಳಿ ಅದನ್ನ ಅಲ್ಲೇ ಏನು ರೀ. ಅದಕ್ಕೇನು ಸಂಬಂಧ ಅದ ರೀ? ನಿನ್ನೆ ನಾವು ಉದ್ಘಾಟನೆ ಇತ್ತು ನಮ್ಮದು KIDB ಬಿಲ್ಡಿಂಗು. ಮುಖ್ಯಮಂತ್ರಿಗಳು ಬಂದಿದ್ದರು, ಮುಖ್ಯಮಂತ್ರಿಗಳು ಮಂಡ್ಯಾಗ ಹೋಗೋದಿತ್ತು ಏನು ರೀ. ಅವ್ರು ಬೇಗ ಹೋದರು. ನಂತರ ಅಧ್ಯಕ್ಷರು ಬಂದರು, ಅವರು ಕುಲ್ಲ ಇದ್ರು. ಆರಾಮ್ 1 ಗಂಟೆ ಕಾಲ ಕೂತ್ರು. ನನ್ನ ಮೀಟಿಂಗ್ ಇತ್ತು. ಜಲ್ದಿ ಎದ್ದು ಹೋಗ್ರಿ ಅಂತ ಹೆಂಗೆ ಬರ್ತದ? ಅವ್ರು ಕುತ್ಕೊಂಡು ನಮ್ಮ ಸೆಲ್ವಕುಮಾರ್ ಅವ್ರಿಗೆ ನಮ್ಮ ಜೊತೆ ಎಲ್ಲ ಫುಲ್ ಇಂಡಸ್ಟ್ರೀಸ್ದು ಚರ್ಚೆ, ಬೇರೆ ಸ್ಟೇಟ್ಸು, ಇದು ಯಾವ್ಯಾವ ಸೆಕ್ಟರು ಏನೇನು, ನನಗೆ ಫುಲ್ ಒಂದು ಪ್ರೆಸೆಂಟೇಷನ್ನೇ ಬೇಕತ್ಕಿದ್ರು. ನನಗೆ ಎಲ್ಲ ಕಡೆ ಹೋಗಿ ಹೇಳಕ್ಕೆ ಬೇಕಲ್ಲ ನನಗೂ ಅಂಥೇಳಿ. KPCC ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದಾಗ ಏನೇನು ಹೇಳಕ್ಕೆ ಒಂದು ಪ್ರೆಸೆಂಟೇಷನ್ಸ್ ಅದಾಗ ಮಾಡಿಕೊಡೋಂದ್ರು. ನನ್ನ ಮೀಟಿಂಗ್ 2 ತಾಸು ಮೀಟಿಂಗ್ ಲೇಟ್ ಆಯಿತು. ಅದಕ್ಕೇನಾಗೋದು? ಯಾರು CM ಕುರ್ಚಿ ಚರ್ಚೆ ಮಾಡ್ಬೇಕಾದ್ರೆ ನಾವು KIDB ಬಿಲ್ಡಿಂಗ್ನಾಗ ಮಾಡ್ತೀವ, KPCC ಆಫೀಸ್ನಾಗ ಮಾಡ್ತೀವಿ, ಡಿ.ಕೆ. ಶಿವಕುಮಾರ್ ಅವ್ರ ಮನ್ಯಾಗ ಮಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನ್ಯಾಗ ಮಾಡ್ತೀವಿ, ಅಥವಾ ಅವ್ರು ನಮ್ಮ ಮನ್ಯಾಗ ಮಾಡ್ತಾರೆ. ಬ್ರೇಕ್ಫಾಸ್ಟ್ಗರೆ ಕೊಡ್ತೀವಿ, ಲಂಚ್ಗರೆ ಕೊಡ್ತೀವಿ, ಡಿನ್ನರ್ಗರೆ ಕೊಡ್ತೀವಿ. ನೀವು ಯಾಕಪ್ಪ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವಾಗ ತಾವಿಬ್ಬರೇ ಮಾಡ್ತಾ ಇದ್ರೆ ನಮ್ಮನ್ನು ಗಣನೆಗೆ ಈಗ ನಾವು ಡಿನ್ನರ್ ಕರಿತಾ ಇದ್ದೀವಿ. ಉಳಿದ ಸಚಿವರು ಅಸಮಾಧಾನ. ನಾವು ನಾವು ಡಿನ್ನರ್ ಮಾಡ್ತಾ ಇದ್ದೀವಿ. BJP ಅವರು ಕೋಳಿ ಮಾಡಿದ್ರು, ನಾಟಿ ಕೋಳಿ ಯಾರು ಸರ್ಕಾರ ಅಂತ ಸಿದ್ದರಾಮಯ್ಯ ಅವ್ರನ್ನ ಮನೆ ಕರೆದಿದ್ರು ಸರ್ DK ಅವರು. ನಾಟಿ ಕೋಳಿ ಕೊಟ್ಟಿದ್ರು, ಅದಕ್ಕೆ ನಾಟಿ ಕೋಳಿ ಸರ್ಕಾರ ಅಂತೇಳಿ BJP ಅವರು ಇದು ಮಾಡ್ತಾ ಇದ್ದಾರೆ ಸರ್, ಕಿಂಡಲ್ ಮಾಡ್ತಾರೆ. ನಡಳ್ಳಿ ಅವರು ಇದೆಲ್ಲ ಯಾರು ನಡಳ್ಳಿ ಅವರು ಸರ್ ಏನು ಮಾಡಿದ್ರು? ನಾಟಿ ಕೋಳಿ ಸರ್ಕಾರ ಅಂತ ಇದು ಸರ್. ಹೌದಾ? ನಾಟಿ ಕೋಳಿ ಸರ್ಕಾರ. ಹೌದಾ? ಸರ್, ಇದು ಸರ್ ಈಗ ರಾಜ್ಯ ಸರ್ಕಾರ ಬಿಡಿ ಇವೆಲ್ಲ ಈ ಚಿಲ್ಲರೆ ವಿಚಾರಗಳು ಇವೆಲ್ಲ. ಸರ್, ಬದಲಾವಣೆ ಅನ್ನೋದು ಇದು ತಾತ್ಕಾಲಿಕ ಬ್ರೇಕ್ ಅನ್ನೋದು ಕೂಡ ಒಳಗಡೆ ಹೊಗೆ ಆಡ್ತಾ ಇದೆ ಅನ್ನೋದು ಕೊಡ್ತೇವೆ. ನಾವು ಹೇಳಿವಲ್ಲ, ನಮ್ಮ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಸಿದ್ದರಾಮಯ್ಯನವರು ಹೇಳ್ಯಾರ. ಏನು ಹೇಳ್ಯಾರ? ಹೈಕಮಾಂಡ್ ಏನು ಹೇಳ್ತದೆ ನನಗೂ ಅನ್ವಯ ಆಗ್ತದೆ, ಡಿ.ಕೆ. ಶಿವಕುಮಾರ್ ಅನ್ವಯ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ. ನಮ್ಮ ಹೈಕಮಾಂಡ್ ಯಾರು? AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿಯವರು. ಅವರು ಕಾಲಕ್ಕೆ ಏನು ನಿರ್ಧಾರ ಮಾಡ್ತಾರೆ, ಯಾವಾಗ ಏನು ನಿರ್ಧಾರ ಮಾಡ್ತಾರೆ, ಅದು ಎಲ್ಲರೂ ಬದ್ಧರಿರ್ತಾರೆ. ಹೀಗಾಗಿ ನೀವು ಮಾಧ್ಯಮದವ್ರು ಕೇಳಿದ್ರು ಏನು ಫರಕ್ ಬರೋಲ್ಲ, ಬಿಟ್ಟರು ಏನೂ ಫರಕ್ ಬರೋಲ್ಲ. ಅಲ್ಲೇನು ಅವ್ರೇನಂದ್ರು? ಯಾರು? ವೈರಾಗ್ಯ ಅಲ್ರಿ, ಸತ್ಯ ಅದ. ಅವ್ರಂದ ಅಧಿಕಾರನೂ ನಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಜೀವನೂ ನಮ್ಮ ಆಸ್ತಿ ಅಲ್ಲ. ನೀವು ತಿಳ್ಕೊಂಡಿರ್ತೀರಿ ನಾವು 100 ವರ್ಷ ಬಾಳ್ತೀವಿ ಅಂತೇಳಿ. ಯಾವಾಗ ಯಾರಿಗೆ ಏನಾಗತ್ತೆ ಗೊತ್ತಿಲ್ಲ, ಅದು ಹೇಳೋಕ್ಕಾಗತ್ತೆ. ಅಧಿಕಾರ ನಮ್ಮ ಆಸ್ತಿನ ಅದು ಹಿಂಗಾಗ್ಬೋದು. ಯಾವತ್ತೂ ಕೂಡ ನಾನು ಹೇಳ್ತೀನಿ, ಅಧಿಕಾರ ನಮ್ಮ ಆಸ್ತಿ ಅಲ್ಲಪ್ಪ.
ಯಾರಪ್ಪನೂ ಅತ್ತಿನೂ ಅಲ್ಲ ಅದು. ಜನ ಆಶೀರ್ವಾದ ಮಾಡಿದಾಗ ಆರಿಸಿ ಬಂದಿರ್ತೀವಿ. ಸಿಎಂ ಅಂತ ಹೇಳ್ತಿದ್ರು. ಯಾರು ಪೂರ್ಣವರ್ತಿ ಇದನ್ನು ಶಿವ ಅಂತ ಹೇಳಿದಾರಲ್ಲ ಅದನ್ನು ಅವರು ಮುಖ್ಯಮಂತ್ರಿಗಳು ಹೇಳಿದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಡಿಕೆ ಬ್ರದರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಏನು ನೋಡ್ರಿ ನೋಡಿ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ, ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಈ 19ನೇ ತಾರೀಕಿಗೆ ಆಯ್ತು ಕೊಡ್ತಾರೆ, ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ ನೀವು ಸೋರ್ಸ್ಕಿಂತ ಏನೋ ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ನೀವು ಕೊಟ್ಟಿದ್ದಂಥ ಹಣ ಚೆಕ್ನ ಕೊಟ್ಟಾರ, ಚೆಕ್ನ ಕೊಟ್ಟದ್ದು ಕೇಳ್ತಿರಲ್ಲ, ಏನು ಕ್ಯಾಶ್ನ ಕೊಡಬೇಕಾಗಿತ್ತಾ? ಈಗ ಸಿಎಂ ಚರ್ಚೆ ಇರಬೇಕಾದ್ರೆ ಇದು ಏನೋ ಒತ್ತಡ ಏನು ಒತ್ತಡ ಅಲ್ಲರಿ, ಇದೆಲ್ಲನೂ ಸುಮ್ಮನೆ ಆರೋಪ ಮಾಡ್ತಾರೆ ಸರ್, ತಾವೇ ಕೊಡಿಸಿದ್ದಾರೆ ಅಂತ. ಬಿ ಜೆ ಪಿಯವ್ರದ್ದು ಇಲ್ಲಿ ಕರ್ನಾಟಕ ರಾಜ್ಯದಾಗಂತೂ ಹೊತ್ತದು ಏನೂ ಉಳಿದೇ ಇಲ್ಲ. ಇಷ್ಟು ದಿನ ಇಲ್ಲ ನೋಟಿಸ್. ಹೇಳ್ತೀನಿ, ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿ ಅನ್ನೋದೇ ಉಳಿದಿಲ್ಲ. ಛಿದ್ರ ಆಗ್ಯದ ಏನು ರೀ, ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಗಿದಾವೆ. 20 ಗ್ರೂಪ್, 20 ಬಾಗಿಲುಗಳು, 100 ಕಿಟಕಿ. ಏನು ರೀ, ಮೊದಲು ನಿಮ್ಮ ಮನೆ ಶುದ್ಧ ಮಾಡ್ಕೋರಿ, ಮಂದಿದು ಏನು ಮಾತಾಡ್ತೀರಿ? ಸುಮ್ಮನೆ ಜನಾರ್ದನ್ ರೆಡ್ಡಿನ ಮಾಡಿಬಿಡತ್ತೆ ಹೇಳ್ರಿ, ಅಪೋಸಿಷನ್ ಲೀಡರ್ ಆರ್ ಅಶೋಕ್. ಏನ್ರಿ ಆರ್ ಅಶೋಕ್ ಅವ್ರನ್ನ ತೆಗೆದು ಅತ್ಯಂತ ಸಮರ್ಥವಾದಂಥ ನಾಯಕರಾದಂಥ ದರೋಡೆಕೋರರಾದಂಥ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಸಿಎಂ ರೇಸಲ್ಲಿ ಇರಬೇಕಾದ್ರೆ ಈ ಥರ ನೋಟಿಸ್ ಅರೆ ಇವೆಲ್ಲ ಏನಾದ್ರು ಉತ್ತರ ಕೊಡ್ತಾರೆ, ಏನಾಗೋದದ? ಕಾಲಿಡಕ್ಕೆ ಮಾಡಿದ್ದೇವೆ. ಏನು ಅದರಿಂದ ಏನಾಗೋದದ ರೀ? ಬ್ಯಾಂಕ್ ಅಕೌಂಟ್ ಕೊಡ್ತಾರಪ್ಪ, ಸೋರ್ಸ್ ಕೊಡ್ತಾರ, ಅವ್ರಿಗೂ ಗೊತ್ತಿರ್ತದೆ, ಸ್ವಲ್ಪ ಕೊಟ್ಟಿರ್ತಾರೆ ಹಂಗೆ. ಸರ್, ಈಗ ಬಹಿರಂಗವಾಗಿಯೇ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಗ್ ಬೀಸಿದ್ರು, ಕೆಲವೊಬ್ಬರು ಸಿದ್ದರಾಮಯ್ಯ ಪರವಾಗಿ ಬ್ಯಾಗ್ ಬೀಸಿದ್ರು. ತಪ್ಪೇನದ್ರಿ? ನೋಡ್ರಿ, ಎಲ್ಲರಿಗೂ ತಮ್ಮ ಫಾಲೋವರ್ಸ್ ಇರ್ತಾರೆ. ಅವ್ರವ್ರ ಫಾಲೋವರ್ಸು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದಿರ್ತದೆ. ಅವ್ರ ಜನ, ಮತಕ್ಷೇತ್ರ ಜನ, ಜಿಲ್ಲೆ ಜನ. ತಪ್ಪೇನಿದೆ ರೀ? ಎಷ್ಟೋ ಶಾಸಕರು ತಮ್ಮ ಶಾಸಕರು ಮಂತ್ರಿ ಆಗ್ಬೇಕಂತದ, ತಪ್ಪೇನದ ರೀ? 130 ಜನ ಶಾಸಕರು, 30-40 ಜನ ಶಾಸಕರು ಒಟ್ಟರು ಅದಾರ ಮಂತ್ರಿ ಆಗಕ್ಕೆ, ತಪ್ಪೇನಿದೆ? ಸರಿ, ಸಿಎಂ ವಿಚಾರದಲ್ಲಿ ಮಂತ್ರಿ ಸ್ಥಾನ ವಿಸ್ತರಣೆನೇ ಹೋಗ್ಬಿಡ್ತಾ ಅಂತ ಸರ್.